ಶ್ರೀಮಠ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ 2004ರಲ್ಲಿ ದೇವೇಗೌಡರು ಸಾಹೇಬರು ಈ ಒಂದು ಮಠನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠನಾಗಿ ನಮ್ಮ ಗುರುಗಳಾದ ಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ 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 ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಶ್ರಮದಿಂದ ಈ ಒಂದು ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ಬೆಳೆದಿದೆ. ಶಾಲಾ ಮಕ್ಕಳಾಗಿರ್ಬೋದು ಮತ್ತು ಶಾಲಾ ಕಾಲೇಜುಗಳಾಗಿರ್ಬೋದು, ಇಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಭಕ್ತಾಶ್ರಯರು ಈ ಒಂದು ಏನಿವತ್ತು ಒಂದು ಟ್ರಸ್ಟಿಗಳು ಮಾಡ್ಕೊಂಡಿದ್ದಾರೆ, ಆ ಟ್ರಸ್ಟಿಯವರ ಮುಖಾಂತರ ಮತ್ತು ಭಕ್ತಾದಿಗಳ ಮುಖಾಂತರ ಈ ಒಂದು ಮಠ ಈ ಮಟ್ಟಕ್ಕೆ ಬಂದಿದೆ. ಈಗ ಮಾನ್ಯ ಶ್ರೀ ಗುರುಗಳಾದಂಥ ಏನು ಹಿಂದೆ ನಾಗರಾಜ್ ಸಾಹೇಬರು ದಕ್ಷ ಅಧಿಕಾರಿಗಳಾಗಿದ್ದರು, ತಹಸೀಲ್ದಾರ್ ಆಗಿ, ಅಡಿಷನಲ್ ಕಮಿಷನರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ADC ಆಗಿ ಅಂದರೆ ಅಡಿಷನಲ್ ಜಿಲ್ಲಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಒಂದು ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಒಂದು ಮಠದ ಇವತ್ತು ಶ್ರೀಗಳಾಗಿದ್ದಾರೆ, ಉತ್ತರಾಧಿಕಾರಿ ಆಗಿದ್ದಾರೆ. ನಿಶ್ಚಲಾನಂದ ಮಹಾಸ್ವಾಮಿಗಳಾಗಿ ಈ ಒಂದು ಮಠದಲ್ಲಿ ಅವರ ಒಂದು ಪ್ರಕ್ರಿಯೆ ಇನ್ನು ಮೇಲೆ ಈ ಒಂದು ಮಠ ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ, ಮುಂದುವರಿತದೆ ಅಂತ ಹೇಳ್ತಾ, ನನ್ನ ಹೆಸರು BC ಮುನಿರಾಜ್ ಅಂತ ಹೇಳಿ, ಎದುರುಗಡೆ ಊರಿನವರೇ ನಮ್ಮ ತಂದೆಯವರು ಭಾಳ ವರ್ಷ ತಿರ್ಚಿ ಮಹಾಸ್ವಾಮಿಗಳ ಹತ್ರ ಸೇವೆ ಸಲ್ಲಿಸಿ ಈ ಒಂದು ಭಾಗದಲ್ಲಿ ಈ ಒಂದು ಮಠಕ್ಕೆ ಬಹಳ ನಮ್ಮ ಒಂದು ಸೇವೆ ಇದೆ ಅಂತಲೇ ಹೇಳ್ಬೇಕಾಗ್ತದೆ. ಚಿಕ್ಕ ವಯಸ್ಸಿಂದ ನಾನು ಇಲ್ಲೇ ಓದಿದ್ದು, ಇಲ್ಲೇ ಬೆಳೆದಿದ್ದು, ಈ ಮಠದಲ್ಲೇನೆ. ಯಾಕೆಂದ್ರೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಹಾಗೆ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಬಹಳ ಅಚ್ಚುಕಟ್ಟಾಗಿ ಇವತ್ತು ಉತ್ತರಾಧಿಕಾರಿಯಾಗಿ ಶ್ರೀ 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 ಜಗದ್ಗುರು ನಿಶ್ಚಲಾನಂದ ಸ್ವಾಮಿಗಳು ಮಹಾಸ್ವಾಮಿಗಳು ಈ ಒಂದು ಕಾರ್ಯ ನಿರ್ವಹಿಸ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಬೆಳೆಸ್ತಾರೆ ಅಂತ ಹೇಳ್ತಾ ನನ್ನನ್ನು ಎರಡು ಮಾತನಾಡಲು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದ.